ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಕಾಂಗ್ರೆಸ್ನಲ್ಲಿ ಮೇ 4ರ ನಂತರ ನಡೆಯುವಂತಹ ಸಂಚಲನ ಮತ್ತು ಮಹಾ ಬೆಳವಣಿಗೆಯ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇದು ಶಾಸಕರ 2ನೇ ಹಂತದ ದೆಹಲಿಯ ಭೇಟಿಯ ದೊಡ್ಡ ಕುತೂಹಲಕರ ವಿಚಾರ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಸಂಚಲನ, ಕುತೂಹಲ, ಕಂಪನ, ಮುಂದಿನ ಏನು ಶಾಸಕರ ದೆಹಲಿಯ ದಂಡಯಾತ್ರೆ ಇವೆಲ್ಲವೂ ಕೂಡ ನೀವು ಕೇಳಿರುವಂಥದ್ದು. ಆದರೆ ಈಗ ಬರುತ್ತಿರುವಂತಹ ಹೊಸ ಬೆಳವಣಿಗೆ, 40 ಜನ ಶಾಸಕರು ಮೇ ಮೊದಲ ವಾರದಲ್ಲಿ ಅಂದರೆ ಉಪಚುನಾವಣೆಯ ಫಲಿತಾಂಶ ಬಂದ ಬಳಿಕ 40 ಜನ ಶಾಸಕರು ದೆಹಲಿಯ ಪ್ರಯಾಣಕ್ಕೆ ನಿಗದಿಯಾಗಿರುವಂಥದ್ದು, ದೆಹಲಿಯ ಪ್ರಯಾಣಕ್ಕೆ ಯೋಜನೆಯನ್ನು ರೂಪಿಸಿರುವಂಥದ್ದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿ ಆಗಲಿದೆಯಾ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ಇರುವಂಥದ್ದು. ವೀಕ್ಷಕರು, ಯಾಕೆ ಕುತೂಹಲ ಅಂತಂದರೆ, ಮತ್ತು ಯಾಕೆ ಇದು ಪೊಲಿಟಿಕಲಲ್ಲಿ ರಾಜಕೀಯವಾಗಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಅಂತಂದರೆ, ಎಲ್ಲ ದಿನಗಳ ಹಿಂದೆ 30ಕ್ಕೂ ಹೆಚ್ಚು ಶಾಸಕರು, ಸುಮಾರು 33 ಶಾಸಕರು, ಸಿದ್ದರಾಮಯ್ಯ ಅವರ ಪರಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ 33 ಶಾಸಕರು ದೆಹಲಿಯಲ್ಲಿ 2-3 ದಿನಗಳ ಕಾಲ ಬೀಡನ್ನು ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರಚನೆಗೆ ಆಗ್ರಹವನ್ನು ವ್ಯಕ್ತಪಡಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಅದಾದ ಬಳಿಕ ಈಗ 40 ಜನ ಶಾಸಕರು ಮತ್ತೆ ದೆಹಲಿಗೆ ಹೋಗುವಂತಹ ಪ್ಲಾನ್ ಅನ್ನು ರೂಪಿಸಿಕೊಂಡಿರುವಂಥದ್ದು, ಯೋಜನೆಯನ್ನ ಹಾಕ್ಕೊಂಡಿರುವಂಥದ್ದು, ಇದಕ್ಕಾಗಿ ಸಿದ್ಧತೆಯನ್ನು ನಡೆಸಿರುವಂಥದ್ದು. 1 ವಾರ 15 ದಿವಸಗಳ ಒಳಗೆ ಮತ್ತೆ 40 ಜನ ಶಾಸಕರು ದೆಹಲಿಗೆ ಹೋಗ್ತಾ ಇರುವಂಥದ್ದು ಸುಲಭದ ವಿಚಾರ ಅಲ್ಲ, ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿ ಆಗಲಿದೆಯಾ ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂಥದ್ದು. ಯಾಕೆ ಅಂತಂದರೆ ವೀಕ್ಷಕರೇ, ಮೇ 4ರ ಫಲಿತಾಂಶ ಅಂದರೆ ಉಪಚುನಾವಣೆಯ ಫಲಿತಾಂಶ ಬರುತ್ತೆ, ಅದೇ ರೀತಿ ಪಂಚರಾಜ್ಯಗಳ ಫಲಿತಾಂಶ ಬರುತ್ತೆ. ಅದಾದ ಬಳಿಕ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನೋ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ. ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಬಹುದು, ಅಥವಾ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ತೀರ್ಮಾನ ತೆಗೆದುಕೊಳ್ಬಹುದು. ಆದರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಅಂತ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದಷ್ಟು ಗುಮಾನಿ, ಒಂದಷ್ಟು ಅನುಮಾನ, ಚರ್ಚೆಗಳಿರುವಂಥ ಬೆನ್ನಲ್ಲೇ 40 ಜನ ಶಾಸಕರು ದೆಹಲಿಗೆ ಹೋಗ್ತಾ ಇರುವಂಥದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿಯಾಗುವಂಥದ್ದು. ಯಾಕೆ ಅಂತಂದರೆ 40 ಜನ ಶಾಸಕರು ಹೋಗ್ತಾ ಇರುವಂಥದ್ದು ಸಚಿವ ಸಂಪುಟ ಪುನರಚನೆಗೆ ಆಗ್ರಹಿಸಿ ಆ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯ ಅವರ ಬೆಂಬಲಿಗರು. ಒಂದು ಊಹೆ ಮಾಡ್ಕೊಳ್ಳಿ ವೀಕ್ಷಕರೇ, ಒಂದು ವೇಳೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಚರ್ಚೆ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅಂದರೆ ಮೇ 4ರ ನಂತರ ಏನು ಬೇಕಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಒಂದು ವೇಳೆ ಆ ರೀತಿ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ ಮನಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ 40 ಜನ ಶಾಸಕರು ದೆಹಲಿಯಲ್ಲಿ ಕುಳಿತುಕೊಂಡು ಸಚಿವ ಸಂಪುಟ ಪುನರಚನೆಗೆ ಆಗ್ರಹವನ್ನು ವ್ಯಕ್ತಪಡಿಸಿದ್ರೆ ಹೈಕಮಾಂಡ್ ಮನಸ್ಥಿತಿ ಪರಿಸ್ಥಿತಿ ಏನಾಗಬಹುದು? 40 ಜನ ಶಾಸಕರು ಒಂದೇ ಗುಂಪಿನಲ್ಲಿ ದೆಹಲಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಹೈಕಮಾಂಡು ನಾಯಕತ್ವ ಬದಲಾವಣೆ ಮಾಡುತ್ತಾ? ನಾನು ಆಗಲೇ ಹೇಳ್ದೆ ಅಲ್ವಾ, ಇಂಟ್ರೆಸ್ಟಿಂಗ್ ಮತ್ತು ಕುತೂಹಲ ವಿಚಾರ ಇದೇ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 40 ಜನ ಶಾಸಕರ ತಂಡ ಈಗಾಗಲೇ ರಚನೆ ಆಗಿರುವಂಥದ್ದು, ಏನು ಸಿದ್ಧ ಆಗಿರುವಂಥದ್ದು. ಇದಕ್ಕಾಗಿ ಸಂಬಂಧಪಟ್ಟಂತೆ ವಿಮಾನ ಟಿಕೆಟ್ ಬುಕ್ಗೂ ಕೂಡ ಈಗಾಗಲೇ ಕೂಡ ಎಲ್ಲವೂ ಕೂಡ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. 40 ಜನ ಶಾಸಕರ ತಂಡ ಮೇ 4ರ ಬಳಿಕ ಬಹುತೇಕವಾಗಿ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 7 ಅಥವಾ 8ನೇ ತಾರೀಕು ದೆಹಲಿಗೆ ಹೋಗಲಿದ್ದಾರೆ 40 ಜನ ಶಾಸಕರು. ಆ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರಾಗಿರ್ತಾರೆ. ಶಾಸಕರು ಒಂದೇ ಮಾತನ್ನು ಹೇಳುವಂಥದ್ದು, ಒಂದು ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ. ಸಚಿವ ಸಂಪುಟ ಪುನರಚನೆಗೆ 40 ಜನ ಶಾಸಕರು ದೆಹಲಿಗೆ ಹೋದರೆ ದೊಡ್ಡ ವಿಚಾರ ಅಲ್ಲ, ಆದರೆ ರಾಜಕೀಯವಾಗಿ ಮಹತ್ವ ಪಡ್ಕೊಳ್ಳುವಂಥದ್ದಲ್ಲ. ಆದರೆ ರಾಜಕೀಯವಾಗಿ ಯಾಕೆ ಮಹತ್ವ ಪಡ್ಕೊಳ್ಳುತ್ತೆ ಅಂತಂದರೆ, ಒಂದು ವೇಳೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮನಸ್ಸಲ್ಲಿ ಏನಾದರೂ ಕೂಡ ಇದ್ದರೆ 40 ಜನ ಶಾಸಕರು ದೆಹಲಿಯಲ್ಲಿ ಬಿಟ್ಟರೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಈ 40 ಜನ ಶಾಸಕರ ತಂಡ ನನ್ನ ಜೊತೆ ಇದೆ ಅನ್ನುವಂಥದ್ದು ಒಂದು ಸಂದೇಶ ರವಾನೆ ಮಾಡುವಂತಹ ಒಂದು ತಂತ್ರಗಾರಿಕೆ. ಇದಕ್ಕೆ ಪೂರಕವಾಗಿ ವೀಕ್ಷಕರೇ, ಸಿದ್ದರಾಮಯ್ಯ ಪರಮಾಪ್ತ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಸಿ. ಮಹದೇವಪ್ಪ ಅವರು ಈಗಾಗಲೇ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಆಟ, ರಣತಂತ್ರ ಈಗ ಶುರುವಾಗಿರುವಂಥದ್ದು. ಶಾಸಕರ ಬೆಂಬಲಿಗ ಶಾಸಕರ ಮೂಲಕ ಆಟವನ್ನು ಆಡಿಸ್ತಾ ಇರುವಂಥದ್ದು.
ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ 2 ದಿನಗಳ ಕಾಲ ದೆಹಲಿಯಲ್ಲಿ ಬೀಡನ್ನು ಬಿಟ್ಟು ವಿಶೇಷ ಸಚಿವ ಸಂಪುಟವನ್ನು ಕೂಡ ಅವರು ಹಾಜರಾಗಿರಲಿಲ್ಲ. ಏನು ಹೈಕಮಾಂಡ್ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗಿರಲಿಲ್ಲ, ಆಗಕ್ಕೆ ಸಾಧ್ಯ ಆಗಲಿಲ್ಲ, ಭೇಟಿ ಆಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಒಂದು ತೀರ್ಮಾನವನ್ನು ಹೇಳಿ, ನಾಯಕತ್ವ ಬದಲಾವಣೆ ಮಾಡ್ತಿರೋ ಇಲ್ವೋ, ನನಗೆ ಸಿ ಎಂ ಪಟ್ಟ ಕೊಡ್ತಿರೋ ಇಲ್ವೋ ಅನ್ನುವಂಥ ತೀರ್ಮಾನವನ್ನು ಹೇಳಿ ಅಂತ ನೇರವಾಗಿ ಖಡಕ್ ಸಂದೇಶವನ್ನು ರವಾನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ವಾಪಸ್ಸಾಗಿರುವಂಥದ್ದು. ಇದರ ಬೆನ್ನಲ್ಲೇ ಫಲಿತಾಂಶದ ಬಳಿಕ ಏನೋ ಒಂದು ತೀರ್ಮಾನ ಆಗುತ್ತೆ ಅನ್ನುವಂತಹ ಚರ್ಚೆ ಗುಮಾನಿಗಳ ನಡುವೆ ದೆಹಲಿಗೆ 2ನೇ ಹಂತದ 40 ಶಾಸಕರು, ಅಂದರೆ 2ನೇ ಪ್ರವಾಸ ಮಾಡ್ತಾ ಇರುವಂಥದ್ದು, 40 ಜನ ಶಾಸಕರು ಭೇಟಿ ಕೊಡ್ತಾ ಇರುವಂಥದ್ದು, ಪ್ರವಾಸ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿ ಆಗಲಿದೆ. ಅಂದರೆ ಒಂದು ನೇರವಾಗಿ ಹೇಳೋದಾದರೆ, ನಾಯಕತ್ವ ಬದಲಾವಣೆ ಏನಾದರೂ ಕೂಡ ಮಾಡೋದಾದರೆ ಈ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರು ಏನು ಬೇಕಾದ್ರೂ ತೀರ್ಮಾನ ತೆಗೆದುಕೊಳ್ಬಹುದು, ಅಥವಾ ಅವರ ಪರವಾಗಿ ಇಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಶಾಸಕರ ದೆಹಲಿಯ ಪ್ರವಾಸದ ಗುಟ್ಟು ಇರುವಂಥದ್ದು, ರಣತಂತ್ರ ಇರುವಂಥದ್ದು. ವೀಕ್ಷಕರೇ, ಒಂದಂತೂ ಸತ್ಯ, ಹಿಂದೆ ಶಾಸಕರು 30 ಜನ ಹೋಗ್ತಾರೆ ಇಲ್ಲೋ ಅಂತ ಚರ್ಚೆ ಇತ್ತು. ಆದರೆ ಶಾಸಕರು, ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು 33 ಜನ ದೆಹಲಿಗೆ ಹೋಗಿ ವಾಪಸ್ಸಾಗಿದ್ದರು. ಈಗ 40 ಜನ ಶಾಸಕರ ತಂಡ ರೆಡಿಯಾಗಿರುವಂಥದ್ದು. ಮೇ 4ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರವಾದಂಥ ಬೆಳವಣಿಗೆಗಳು, ರಾಜಕೀಯವಾಗಿ ಒಂದಷ್ಟು ಮಹತ್ತರವಾದಂಥ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂಥ ಸಾಧ್ಯತೆ ಇರುವಂಥದ್ದು ವೀಕ್ಷಕರೇ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.